ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ GPST, PhD, HST ಮತ್ತು ಕ್ರೈಸ್ ನೇಮಕಾತಿ ಬಿಗ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಬಂದ್ಬಿಟ್ಟು ಕ್ರೈಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಆಲ್ರೆಡಿ ಕ್ರೈಸ್ ಶಿಕ್ಷಕರ ನೇಮಕಾತಿ ಎಲ್ಲ ರೀತಿಯ ತಯಾರಿ ಮಾಡಿದ್ದೆ. ನೋಟಿಫಿಕೇಶನ್ ಎಕ್ಸಾಮ್ ಅನೌನ್ಸ್ಮೆಂಟ್ ಕೂಡ ಆಗಬೇಕಿತ್ತು, ಬಟ್ ಡಿಲೇ ಆಗ್ತಾ ಬರ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಆಗಿದೆ, ಅಂತಿಮ ಹಂತದಲ್ಲಿ ಕೂಡ ಇದೆ. ಆಲ್ರೆಡಿ KE ಡೈರೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ವಿವಿಧ ನೇಮಕಾತಿಗಳನ್ನ KE ಬಂದ್ಬಿಟ್ಟು ಹ್ಯಾಂಡಲ್ ಕೂಡ ಮಾಡ್ತಾ ಇದೆ. ನಿಮಗೆ ನೋಟಿಫಿಕೇಶನ್ ಅಟ್ ಎ ಟೈಮ್ ಕೂಡ ಆಗುತ್ತೆ. ಸಾಕಷ್ಟು ಅಬಕಾರಿ ಇಲಾಖೆ ಸೇರಿ ಸಾಕಷ್ಟು ನೇಮಕಾತಿ ಆಗುತ್ತೆ. ಅಲ್ಲಿ ಕ್ರೈಸ್ ಶಿಕ್ಷಕರ ನೇಮಕಾತಿ KE ಡೈರೆಕ್ಟರ್ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಜೂನ್ ನಿಮಗೆ 15th ಅಥವಾ ಜೂನ್ 8 ಒಳಗಡೆ ನಿಮಗೆ ನೋಟಿಫಿಕೇಶನ್ ಸಾಧ್ಯತೆ ಕೂಡ ಇದೆ. ಅಂಡ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಪರೀಕ್ಷೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿಗಳು ಬಂದಿದೆ. ಸ್ವತಃ KE ಡೈರೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಬಿಗ್ ಅಪ್ಡೇಟ್ ಪ್ರಾಬಲಿ ಜೂನ್ 15 ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಶೀಘ್ರದಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬೋದು. ಕ್ರೈಸ್ಗೆ ಯಾರು ಕಾಯ್ತಾ ಇದ್ದಾರೆ ಶಿಕ್ಷಕರ ನೇಮಕಾತಿ, ಅವರಿಗೆ ಬಿಗ್ ಚಾನ್ಸಸ್ ಕೂಡ ಇದೆ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ಬೋದು. ಲೈಕ್ ಆಲ್ರೆಡಿ ಎಲ್ಲ ಡಿಸಿಷನ್ ತೆಗೆದುಕೊಳ್ತಾ ಇದೆ. ನೀವು ಆದಷ್ಟು ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ, ಅವ್ರು ದಯವಿಟ್ಟು ತಯಾರಿ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಗ್ರೇಟ್ ಚಾನ್ಸ್ ಯಾರಿಗೆ ಇಷ್ಟಪಡ್ತೀನಿ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದೀರಾ ನೇಮಕಾತಿ ಅಲ್ಲಿ, ಅಂದ್ರೆ GPST, PhD, HST ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಗೊಂದಲ ಕೂಡ ಆಗಿದೆ. ಬಿಕಾಸ್ ಆಲ್ರೆಡಿ HST ಇರೋದು ಇನ್ನು ಕೂಡ ಅಂತಿಮವಾಗಬೇಕಾಗತ್ತೆ. ಪ್ಲಸ್ ನಿಮಗೆ ಹೊಸ ಪ್ಯಾಟರ್ನ್ ಬದಲಾವಣೆ ಕೂಡ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲ ಪ್ರೊಸೆಸ್ ಮುಗಿದು ನಿಮಗೆ ನೋಟಿಫಿಕೇಶನ್ ಆಗೋದು ಸಾಕಷ್ಟು ಸಮಯ ತೆಗೆದುಕೊಳ್ಬಹುದು ಅಂತ ಕೂಡ ಮಾಹಿತಿ ಬಂದಿದೆ. ಅಂದಾಜು ಮೂಲಗಳ ಪ್ರಕಾರ 2-3 ದಿನಗಳಲ್ಲಿ ಡಿಸೈಡ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿ ಡಿಸ್ಟ್ರಿಬ್ಯೂಟ್ ಟೈಪ್ ನ ನಾವು ತರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಮಗೆ ಕ್ಲಾರಿಫಿಕೇಶನ್ 2-3 ದಿನದಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಇಲಾಖೆಯ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಈ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ಇದನ್ನ ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಡ್ತೀರಾ, ನಿಮ್ಗೆ ಒಪ್ಪಿಗೆ ಕೊಡ್ತೀರೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಅಲ್ಲಿ ನೋಡೋಣ, ಇಲಾಖೆಯವರು ಡಿಸಿಷನ್ ತೆಗೆದುಕೊಳ್ತಾರೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದೀರಾ DPSTR, PSTR, HSTR ಶಿಕ್ಷಕರ ನೇಮಕಾತಿ, ಲೈಕ್ ಈ ಕಾರಣಗಳಿಂದ ನಮಗೆ ಸುದ್ದಿಯಲ್ಲಿ ಇದೆ. ದಿನ ಒಂದು ಸುದ್ದಿ. CN ರೂಲ್ಸ್ ಕೂಡ ಆಗಿಲ್ಲ, ಪ್ಲಸ್ ಎಷ್ಟು ಪೋಸ್ಟ್ ಎಷ್ಟು ಹುದ್ದೆ, PSTR ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ, ಪ್ಲಸ್ ಈಗ ಹೊಸ ಡಿಸ್ಟ್ರಿಬ್ಯೂಟಿವ್ ಟೈಪ್ ಕ್ವಶನ್ಸ್, ಈ ರೀತಿ ದಿನಗಳ ಸುದ್ದಿ ಕೂಡ ಆಗ್ತಾ ಇದೆ. ಇದು ಆಕಾಂಕ್ಷಿಗಳಿಗೆ ಸಮಸ್ಯೆ ಕೂಡ ಆಗ್ತದೆ ಏನೋ ಗೊತ್ತಿಲ್ಲ. ಲೈಕ್ ಈ ರೀತಿ ನಿಮಗೆ ಏನ್ ಅನ್ಸುತ್ತೆ ಬಟ್ ಕ್ರೈಸ್ತು ಅರೌಂಡ್ 800 ಶಿಕ್ಷಕರ ನೇಮಕಾತಿ, ಅಲ್ಲೇ 1300 ಪೋಸ್ಟ್ ಅಂತ ಕೂಡ ಇದೆ. ಇಲ್ಲಿ ಬಂದು 800 ಅಂತ ಉಲ್ಲೇಖ ಮಾಡಿದ್ದಾರೆ. ಕಾಯ್ದು ನೋಡೋಣ, ಹುದ್ದೆಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ಬಟ್ ಕ್ರೈಸ್ಟ್ ಅಂತೂ ಆಗುತ್ತೆ. KE ಕಡೆಯಿಂದ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಡೇಟ್ ಕೂಡ ನಿಮಗೆ ಆಲ್ರೆಡಿ 15th ಅಂತ ಹೇಳ್ತಾ ಇದ್ದಾರೆ. ಪ್ರಾಬಲಿ ಮಂತ್ ಎಂಡ್ ಒಳಗಡೆ ನೆಕ್ಸ್ಟ್ ಮಂತ್ ಅವರು ಅದರ್ ನೆಕ್ಸ್ಟ್ ಮಂತ್ ಲೈಕ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಎಕ್ಸಾಮ್ಸ್ ಲೈಕ್ ನಿಮಗೆ ಪರೀಕ್ಷೆ ಕಂಡಕ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು.